ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸತತ 7 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದೆ ಎಫ್ಎಸ್ಎಲ್ ಟೀಮ್. ಸ್ಫೋಟದ ಸ್ಥಳದಲ್ಲಿ ಪತ್ತೆಯಾದಂತಹ ಸ್ಯಾಂಪಲ್ಗಳ ಸಂಗ್ರಹವನ್ನ ಕೂಡ ಎಫ್ಎಸ್ಎಲ್ ಟೀಮ್ ಇವತ್ತು ಮಾಡಿರುವಂತದ್ದು. ಅಲ್ಲಿ ಏನೇನೆಲ್ಲ ಸ್ಯಾಂಪಲ್ಸ್ ಸಿಕ್ತು ಎಲ್ಲವನ್ನ ಕೂಡ ಸಂಗ್ರಹ ಮಾಡಿರುವಂತದ್ದು ಎಫ್ಎಸ್ಎಲ್ ಟೀಮ್. ಈಗ ಅಲ್ಲಿ ಗಾಯಗೊಂಡಿರುವಂತಹ ಅವರ ಬಟ್ಟೆ ಆಗಿರ್ಬೋದು, ಆ ಬಟ್ಟೆ ಚೂರು, ಅದರಲ್ಲಿ ಏನ್ ಕೆಮಿಕಲ್ ಆಡ್ ಆಗಿತ್ತು, ಯಾವ ರೀತಿಯಾದಂತಹ ಬಾಂಬ್ ಇದೆಲ್ಲವನ್ನ ತನಿಖೆ ಮಾಡೋ ನಿಟ್ಟಿನಲ್ಲಿ ಎಫ್ಎಸ್ಎಲ್ ಟೀಮ್ ಇವತ್ತು ಸತತ 7 ಗಂಟೆಗಳ ಕಾಲ ಅಲ್ಲಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಗಮನಿಸ್ತಾ ಇದ್ದೀರಾ ಅಲ್ಲಿ ಯಾವ ರೀತಿಯಾಗಿ ಪರಿಶೀಲನೆ ಆಗಿದೆ, ಬಾಂಬ್ನ ತೀವ್ರತೆ ಯಾವ ರೀತಿಯಾಗಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಉಮೇಶ್ ಈಗ ಎಫ್ಎಸ್ಎಲ್ ಟೀಮ್ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇದೆ ಎಂಬ ಮಾಹಿತಿ ಸಿಕ್ಕಿದೆ. ಆ ಪರಿಶೀಲನೆ ಸಮಯದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ ಅಂತ ಸದ್ಯಕ್ಕೆ? ಆ ಪ್ರಾಥಮಿಕ ತನಿಖೆಯಲ್ಲಿ ಐಇಡಿ ಬಳಸಿ ಕೃತ್ಯ ಎಸಗಿರೋದ್ರ ಬಗ್ಗೆ ಎಫ್ಎಸ್ಎಲ್ ತಂಡದ ಅಧಿಕಾರಿಗಳಿಗೆ ಮಧ್ಯಾಹ್ನವೇ ಮಾಹಿತಿ ಸಿಕ್ಕಿತ್ತು. ಆ ನಿಟ್ಟಿನಲ್ಲೂ ಕೂಡ ಆ ಬ್ಲಾಸ್ಟ್ ಏನಾಯಿತು ಆ ಸ್ಥಳದಲ್ಲಿ ಎಲ್ಲವನ್ನೂ ಕೂಡ ಕುರುಹುಗಳು ಅಂದರೆ ಇದು ಬೇರೆ ಬೇರೆ ಏನು ವಸ್ತುಗಳೇನು ಸ್ಫೋಟ ಆಗಿದ್ವು, ಸ್ಫೋಟ ಆದ ನಂತರದಲ್ಲಿ ಎಷ್ಟು ದೂರಕ್ಕೆ ಅವು ಬಿದ್ದಿದ್ದಾವೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಯಾವೆಲ್ಲ ವಸ್ತುಗಳು ಸಿಗ್ತವೆ ಅದರ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿರುವಂಥದ್ದು. ಮತ್ತು ಆ ಜಾಗದಲ್ಲಿ ಕೈ ತೊಳೆಯುವಂಥ ಜಾಗದಲ್ಲೇನು ಸ್ಫೋಟ ಆಗಿದೆ ಆ ಜಾಗದಲ್ಲಿ ಯಾವೆಲ್ಲ ವಸ್ತುಗಳಿದ್ವು ಅವ ಎಷ್ಟರ ಮಟ್ಟಿಗೆ ಅವು ಬ್ಲಾಸ್ಟ್ ಆಗಿದ್ದಾವೆ ಅನ್ನೋ ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಪ್ರಮುಖವಾಗಿ ಆರೋಪಿನ ಪತ್ತೆ ಮಾಡೋದು ಪೊಲೀಸರ ಕೆಲಸ. ಆದರೆ ಆ ಬಾಂಬ್ ಏನಿತ್ತೆ, ಬಾಂಬು ಏನರಿಂದ ಮಾಡಿದ್ರು, ಏನೆಲ್ಲ ಬಳಸಿದ್ದಾರೆ, ಅದರ ತೀವ್ರತೆ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಕೂಡ ಅದನ್ನು ತನಿಖೆ ಮಾಡಬೇಕಂದ್ರೆ ಎಫ್ಎಸ್ಎಲ್ ತಂಡನೇ ತನಿಖೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಫ್ಎಸ್ಎಲ್ ತಂಡ ಈ ಸ್ಥಳದಲ್ಲಿ ತುಂಬ ಪ್ರಮುಖ ಸ್ಥಾನ ವಹಿಸೋದ್ರಿಂದ 3 ಗಂಟೆಗೆ ಬಂದಂಥ ಎಫ್ಎಸ್ಎಲ್ ತಂಡದ ಅಧಿಕಾರಿಗಳು ಇಡೀ ರಾಮೇಶ್ವರ ಕೆಫೆ ಏನಿತ್ತು ಎಲ್ಲವನ್ನೂ ಕೂಡ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿದ ನಂತರದಲ್ಲಿ ಯಾವೆಲ್ಲ ವಸ್ತುಗಳು ಸಿಕ್ಕಿದ್ವು ಅವನ್ನೆಲ್ಲ ವಶಕ್ಕೆ ಪಡೆದಿರುವಂಥದ್ದು. ಅದ್ರ ಜೊತೆಗೆ ಯಾರೆಲ್ಲ ಗಾಯಾಳುಗಳಿದ್ದಾರೆ, ಗಾಯಾಳುಗಳ ಬಳಿ ಅವರ ಸುಟ್ಟ ಸ್ಥಿತಿಯಲ್ಲಿ ಕೆಲವರೆಲ್ಲ ಗಾಯ ಆಗಿರುವಂಥದ್ದು, ಅವರ ಬಳಿ ಏನಾದರೂ ಇದಕ್ಕೆ ಮ್ಯಾಚ್ ಆಗುವಂಥ ವಸ್ತುಗಳು ಸಿಗ್ತವೆ ಅನ್ನೋ ನಿಟ್ಟಿನಲ್ಲೂ ಕೂಡ ಆದಂಥ ವಸ್ತುಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಕಲೆಕ್ಟ್ ಮಾಡಿದ ನಂತರದಲ್ಲಿ ಇವನ್ನೆಲ್ಲ ಸ್ಯಾಂಪಲ್ ತೆಗೆದುಕೊಂಡು ಹೋಗಿ ಅವರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮುಗಿದ ನಂತರದಲ್ಲಿ ಏನು ಐಇಡಿ ಏನು ಬಳಸಿದ್ದಾರೆ ಅಂತೇನು ಮಾಹಿತಿ ಸಿಕ್ಕಿದೆ, ಅದು ಎಷ್ಟು ಅದರ ತೀವ್ರತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ, ಮತ್ತು ಅದನ್ನು ಯಾವ ರೀತಿ ರೆಡಿ ಮಾಡಿದ್ದಾರೆ, ಅದು ಯಾವೆಲ್ಲ ಕೃತ್ಯಕ್ಕೆ ಬಳಸ್ತಾರೆ, ಅದಕ್ಕೆ ಬೇಕಾದಂಥ ಐಟಮ್ಗಳೆಲ್ಲ ಎಲ್ಲಿ ಸಿಗ್ತವೆ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಸಿಗಬೇಕಾಗುತ್ತೆ. ಹಾಗಾಗಿ ಎಫ್ಎಸ್ಎಲ್ ತಂಡದ ಅಧಿಕಾರಿಗಳು ಆ ಬಾಂಬ್ ಬ್ಲಾಸ್ಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಬೇಕಾದ್ರೆ ಅವರೇ ನೀಡಬೇಕಾಗುತ್ತೆ. ಹಾಗಾಗಿ ಅವ್ರದ್ದೇ ಪ್ರಮುಖ ಪಾತ್ರ ವಹಿಸಿರುವಂಥದ್ದು. ಈಗಷ್ಟೇ ಆ 4 ಜನರ ಅಧಿಕಾರಿಗಳ ತಂಡ ಏನಿತ್ತು ಆ ಅಧಿಕಾರಿಗಳು ಎಲ್ಲ ಸಿಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ಈಗ ಎಫ್ಎಸ್ಎಲ್ಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಚಂದನ. ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.